ಎಲ್ರಿಗೂ ನಮಸ್ಕಾರ. ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೇರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಮತ್ತೆ ಸ್ವಾಗತ. ಇವತ್ತು ಕಿಡ್ನಿ ರಿಲೇಟೆಡ್ ಹೊಸ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ. ಕಿಡ್ನಿ ತೊಂದರೆ ಇದೆ ಅಂತ ಗೊತ್ತಾದರೆ ನಾವು ಯಾವ ರೀತಿ ನಾವು ಸ್ಟೆಪ್ಸ್ನ ತಗೊಳ್ಬೇಕು ಅಥವಾ ನಮ್ಮ ಅಪ್ರೋಚ್ ಹೇಗಿರಬೇಕು ಅನ್ನೋದು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇವಾಗ ತುಂಬ ಜನ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ತಾ ಇರ್ತಾರೆ. ಅದು ಆಫೀಸಿಂದ ಇರ್ಬೋದು ಅಥವಾ ವಾಲಂಟ್ರಿ ಆಗಿ ಕೆಲವು ಹಾಸ್ಪಿಟಲ್ಗಳಲ್ಲಿ ಹೆಲ್ತ್ ಚೆಕಪ್ ಪ್ರೋಗ್ರಾಮ್ಸ್ ಅಂತ ಮಾಡ್ತಾ ಇರ್ತಾರೆ. ಅದರಲ್ಲಿ ರಕ್ತ ಪರೀಕ್ಷೆ ಮಾಡ್ತಾರೆ, ಯೂರಿನ್ ಟೆಸ್ಟ್ ಮಾಡ್ತಾರೆ, ಸ್ಕ್ಯಾನಿಂಗ್ ಮಾಡ್ತಾರೆ. ಕೆಲವರಿಗೆ ಯಾವುದೇ ರೀತಿಯಾದ ಒಂದು ಸಿಂಪ್ಟಮ್ಸ್ ಇಲ್ಲದೆ ಇದ್ರೂ ಕೂಡ ಈ ಟೆಸ್ಟ್ಗಳಲ್ಲಿ ಕಿಡ್ನಿಯ ಒಂದು ಪ್ರಾಬ್ಲಮ್ ಇರ್ಬೋದು ಅನ್ನೋದನ್ನ ಅಂಶ ಕಂಡು ಬರುತ್ತೆ. ಆ ರೀತಿ ಗೊತ್ತಾದಲ್ಲಿ ನಾವು ಹೇಗೆ ಅದನ್ನ ಅಪ್ರೋಚ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಯಾರಿಗೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಕಿಡ್ನಿ ಡಿಸೀಸ್ ಅಂತ ಇರುತ್ತೆ ಅಂತಂದ್ರೆ ಅವ್ರ ಅಪ್ರೋಚ್ ಹೇಗಿರಬೇಕು ಅಂದ್ರೆ, ಮೊದಲನೇದು ಆ ಒಂದು ಕಿಡ್ನಿ ಕಾಯಿಲೆಗೆ ಒಂದು ಕ್ಯೂರ್ ಇದೆಯಾ ಅನ್ನೋದನ್ನ ಅವರು ಕಂಡ್ಕೊಳ್ಬೇಕು. ಎರಡನೇದು, ಕಿಡ್ನಿ ಕಾಯಿಲೆಗೆ ಕ್ಯೂರ್ ಇಲ್ಲ ಅಂತ ಆಯ್ತು ಅಂತಂದ್ರೆ ಆ ಪರಿಸ್ಥಿತಿನಲ್ಲಿ ಕಿಡ್ನಿ ಕಾಯಿಲೆ ಜಾಸ್ತಿ ಆಗದಂಗೆ ನಾವು ಯಾವ ರೀತಿ ನಮ್ಮನ್ನ ಕಾಪಾಡ್ಕೊಳ್ಬೇಕು, ಯಾವ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅಂತ. ಯಾರಿಗೆ ಈ ಒಂದು ರಕ್ತ ಪರೀಕ್ಷೆಯಲ್ಲಿ ಅಥವಾ ಮೂತ್ರ ಪರೀಕ್ಷೆಯಲ್ಲಿ ಕಿಡ್ನಿ ತೊಂದರೆ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಅವರು ಮೊದಲನೇದಾಗಿ ಸೂಕ್ತ ತಜ್ಞರನ್ನ ಕನ್ಸಲ್ಟ್ ಮಾಡಬೇಕು. ಕಿಡ್ನಿ ತಜ್ಞರು ಅಥವಾ ನೆಫ್ರಾಲಜಿಸ್ಟ್ನ ನೀವು ಕನ್ಸಲ್ಟ್ ಮಾಡೋದ್ರಿಂದ ಅವರು ನಿಮಗೆ ಯಾಕೆ ಈ ರೀತಿ ಒಂದು ಕಿಡ್ನಿ ಸಮಸ್ಯೆ ಬಂದಿದೆ, ಅದರ ಕಾರಣ ಏನು, ಅದಕ್ಕೆ ನಾವು ಯಾವ ರೀತಿ ಪರಿಹಾರ ಕೊಡಬೇಕು, ಸಂಪೂರ್ಣ ಕ್ಲಿಯರ್ ಮಾಡಲಿಕ್ಕೆ ನಾವು ಯಾವ ರೀತಿ ಅದನ್ನ ಮಾಡ್ಬೋದು, ಮತ್ತೆ ಮುಂದೆ ಇದು ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದನ್ನ ನಿಮ್ಮ ಕಿಡ್ನಿ ತಜ್ಞರ ಮುಖಾಂತರ ನೀವು ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಕಿಡ್ನಿ ತಜ್ಞರು ನಿಮ್ಮನ್ನ ಚೆಕಪ್ ಮಾಡ್ತಾರೆ, ಅದಕ್ಕೆ ಸೂಕ್ತವಾದ ಒಂದು ಅಡ್ವೈಸ್ ಮಾಡ್ತಾರೆ. ಮಾಡಿದ ನಂತರ ಅದನ್ನ ನೀವು ಪಾಲಿಸ್ಬೇಕಾಗತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಅಂಶಗಳು ಏನಪ್ಪಾ ಅಂತಂದ್ರೆ, ಸುಮಾರಷ್ಟು ಜನಕ್ಕೆ ಯಾರಿಗೆ ಈ ಕಿಡ್ನಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಅವರಿಗೆ 60 to 70% ಅವರಿಗೆ ಬೇರೆ ರೀತಿಯಾದ ಒಂದು ಕೋಮಾರ್ಬಿಡಿಟೀಸ್ ಇರ್ತದೆ. ಯಾವ ರೀತಿ ಕೋಮಾರ್ಬಿಡಿಟೀಸ್ ಅಂತಂದ್ರೆ, ಡಯಾಬಿಟಿಸ್ ಇರ್ಬೋದು, ಹೈ ಬ್ಲಡ್ ಪ್ರೆಷರ್ ಇರ್ಬೋದು, ಅಥವಾ ಯೂರಿಕ್ ಆಸಿಡ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಒಬೆಸಿಟಿ ಅಥವಾ ಓವರ್ ವೇಟ್ ಇರ್ಬೋದು. ಇದೆಲ್ಲ ಕಾರಣಗಳಿಂದ ಅವರು ಕಿಡ್ನಿ ತೊಂದರೆಯನ್ನ ಅನುಭವಿಸ್ತಿರ್ತಾರೆ. ಈ ಕೋಮಾರ್ಬಿಡ್ ಕಂಡೀಷನ್ಸ್ನ ನಾವು ಮುಖ್ಯವಾಗಿ ಅಡ್ರೆಸ್ ಮಾಡ್ತಾ ಇರಬೇಕು. BP ಕಂಟ್ರೋಲ್ ಮಾಡಬೇಕು, ಶುಗರ್ ಕಂಟ್ರೋಲ್ ಮಾಡಬೇಕು. ಕಿಡ್ನಿಗೆ ಇಂಪ್ರೂವ್ಮೆಂಟ್ ಆಗಬೇಕು ಅಂದ್ರೆ ನಮ್ಮ ತೂಕನು, ಯಾರಿಗೆ ಒಬೆಸಿಟಿ ಇರ್ತದೆ ಅಥವಾ ಓವರ್ ವೇಟ್ ಇರುತ್ತೆ ಅವರು ತೂಕ ಕಡಿಮೆ ಮಾಡ್ಕೊಳ್ಬೇಕು. ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಇತ್ತು ಅಂದ್ರೆ ಅದನ್ನ ಕಂಟ್ರೋಲ್ ಮಾಡಬೇಕು. ಹಾಗೆ ನಿಮ್ಮ ಒಂದು ಟೆಸ್ಟ್ಗಳಲ್ಲಿ ಯಾವ್ದಾದ್ರು ಅಬ್ನಾರ್ಮಲಿಟೀಸ್ ಇತ್ತು ಅಂದ್ರೆ ಆ ಕೋಮಾರ್ಬಿಡಿಟೀಸ್ ಕಡೆ ನಾವು ಗಮನ ಕೊಡಬೇಕು. ಕಿಡ್ನಿ ತೊಂದರೆ ಅನ್ನೋದು ಜಸ್ಟ್ ಕಿಡ್ನಿಗಷ್ಟೇ ಸೀಮಿತವಾಗಿರೋದಿಲ್ಲ. ಅದನ್ನ ನಾವು ಆಸ್ ಎ ಹೋಲ್ ನಮ್ಮ ಬಾಡಿ ಮುಖಾಂತರ ಬೇರೆ ಆರ್ಗನ್ಸ್ಗೆ ಏನಾದ್ರು ಎಫೆಕ್ಟ್ ಆಗಿದೆ ಅಂತ ಕೂಡ ನೋಡಿ ಕೋಮಾರ್ಬಿಡ್ ಕಂಡೀಷನ್ಸ್ನ ನಾವು ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಈ ಕಿಡ್ನಿ ತೊಂದರೆಯ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ಅಥವಾ ಟ್ರೀಟ್ಮೆಂಟ್ ಅಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ನಮ್ಮ ಡಯಟರಿ ಮ್ಯಾನೇಜ್ಮೆಂಟ್. ಅಂದ್ರೆ ಕಿಡ್ನಿ ತೊಂದರೆಗೆ ಆಹಾರ ಕ್ರಮ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಕಿಡ್ನಿ ತೊಂದರೆ ಇನಿಷಿಯಲ್ ಸ್ಟೇಜಸ್ ನಲ್ಲಿ ಯಾವುದೇ ರೀತಿಯಾದ ಒಂದು ಸಿಂಪ್ಟಮ್ಸ್ ಇರೋದಿಲ್ಲ. ಉದಾಹರಣೆಗೆ ಕ್ರಿಯಾಟಿನಿನ್ 1.5 ಇರ್ಬೋದು, 1.8 ಇರ್ಬೋದು, 2 ಇರ್ಬೋದು, 2.5 ಇರ್ಬೋದು. ಈ ತರ ಅರ್ಲಿ ಸ್ಟೇಜ್ ಆಫ್ ಕಿಡ್ನಿ ಪ್ರಾಬ್ಲಮ್ ನಲ್ಲಿ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಇರೋದಿಲ್ಲ. ಹಾಗಾಗಿ ಈ ಸ್ಟೇಜ್ ಅಲ್ಲೇ ನೀವು ನಿಮ್ಮ ಆರೋಗ್ಯಕ್ಕೆ ಯಾವ ರೀತಿ ಆಹಾರ ತಗೊಂಡ್ರೆ ಒಳ್ಳೇದು ಅನ್ನೋದನ್ನ ತಿಳ್ಕೊಳ್ಬೇಕು. ಅದಕ್ಕೆ ನಾವು ರೀನಲ್ ಡಯಟ್ ಅಂತ ಕರಿತೇವೆ. ರೀನಲ್ ಡಯಟ್ ಅಲ್ಲಿ ನಮ್ಮ ಪ್ರೋಟೀನ್ ಅಂಶ, ಪೊಟ್ಯಾಷಿಯಂ ಅಂಶ, ಕ್ಯಾಲ್ಸಿಯಂ ಅಂಶ, ಫಾಸ್ಫರಸ್ಸು, ಮತ್ತೆ ನಿಮ್ಮ ಬಾಡಿನಲ್ಲಿ ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಇತ್ತು ಅಂದ್ರೆ ಅದನ್ನ ನಾವು ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನ ನಮ್ಮ ಡಯಟಿಷಿಯನ್ ನಾವು ಕನ್ಸಲ್ಟೇಷನ್ ಮುಖಾಂತರ ನಿಮ್ಮ ಆಹಾರ ಕ್ರಮಗಳನ್ನ ನೀವು ತಿದ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ ಇನಿಷಿಯಲ್ ಸ್ಟೇಜ್ ಆಫ್ ಕಿಡ್ನಿ ಡಿಸೀಸ್ ಅಲ್ಲಿ ಯಾವುದೇ ರೀತಿಯಾದ ಒಂದು ಮೇಜರ್ ಸಿಂಪ್ಟಮ್ಸ್ ತುಂಬಾ ಜನಕ್ಕೆ ಇರೋದಿಲ್ಲ. ಹಾಗಾಗಿ ಡಯಟರಿ ಮ್ಯಾನೇಜ್ಮೆಂಟ್ನ ನೀವು ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಕಿಡ್ನಿ ಡಿಸೀಸ್ ನಲ್ಲೇ ಪಾಲಿಸೋದ್ರಿಂದ ನಿಮಗೆ ಮುಂದೆ ಬರುವಂತಹ ಕಿಡ್ನಿ ಅನಾಹುತಗಳಿಂದ ಸ್ಟಾರ್ಟಿಂಗ್ ನಲ್ಲೇ ನೀವು ಕಾಪಾಡ್ಕೊಳ್ಬೋದು. ಕ್ರಿಯಾಟಿನಿನ್ ಜಾಸ್ತಿ ಇದ್ರೂ ಕೂಡ ಯಾರು ಡಯಟ್ ಮಾಡೋದಿಲ್ಲ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ತುಂಬಾ ಜಲ್ದಿ ಪ್ರೋಗ್ರೆಸ್ ಆಗುತ್ತೆ. ಡಯಟರಿ ಮ್ಯಾನೇಜ್ಮೆಂಟ್ ಅಂದ್ರೆ ಆಹಾರ ಕ್ರಮ ನಾವು ಶಿಸ್ತಾಗಿ ಮಾಡೋದ್ರಿಂದ ಕಿಡ್ನಿ ತೊಂದರೆ ಒಂದು ಹೆಚ್ಚಾಗುವಂಥದ್ದು ಅದರಿಂದ ಅವಾಯ್ಡ್ ಮಾಡ್ಕೊಳ್ಬೋದು. ಇನ್ನೊಂದು ಕಿಡ್ನಿ ತೊಂದರೆ ಇದೆ ಅಂತ ಗೊತ್ತಾಯ್ತು ಅಂದ್ರೆ
ಇನ್ನೊಂದು ಅಂಶ ನೀವು ತಿಳ್ಕೊಳ್ಬೇಕು ಅಂತಂದ್ರೆ, ನೀವು ತಗೊಳ್ತಿರೋ ಮೆಡಿಸಿನ್ಸ್, ಉದಾಹರಣೆಗೆ BP ಮಾತ್ರೆ ಇರ್ಬೋದು, ಶುಗರ್ ಮಾತ್ರೆ ಇರ್ಬೋದು, ಅಥವಾ ಬೇರೆ ರೀತಿಯಾದ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಮೆಡಿಸಿನ್ಸ್ ಇರ್ಬೋದು, ಆ ಮೆಡಿಸಿನ್ಸ್ ಬಗ್ಗೆ ನೀವು ಗಮನ ಕೊಡಬೇಕಾಗತ್ತೆ. ನೀವು ತಗೊಳ್ತಿರೋ ಮೆಡಿಸಿನ್ಸ್ ನಲ್ಲಿ ಏನಾದ್ರು ಆಲ್ಟ್ರೇಷನ್ ಆಗ್ಬೇಕಾ ಅನ್ನೋದನ್ನ ನೀವು ಕಿಡ್ನಿ ತಜ್ಞರ ಅಥವಾ ನೆಫ್ರಾಲಜಿಸ್ಟ್ ನ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ. ಶುಗರ್ ಮೆಡಿಸಿನ್, BP ಮೆಡಿಸಿನ್ ನ ಬಿಡಕ್ ಬರೋದಿಲ್ಲ, ಆದ್ರೆ ನೀವು ತಗೊಳ್ಳುವಂತಹ ಮೆಡಿಸಿನ್ಸ್ ಕಿಡ್ನಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ನಿಮ್ಮ ಮೆಡಿಕೇಶನ್ಸ್ ನ ನೀವು ಮಾಡಿಫಿಕೇಶನ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಕಿಡ್ನಿಗೆ ತೊಂದರೆ ಆಗುವಂತಹ ಯಾವುದೇ ಮೆಡಿಸಿನ್ಸ್ ನೀವು ತಗೊಳ್ಬಾರ್ದು. ಸೊ ಕಿಡ್ನಿ ತೊಂದರೆ ಆಗುವ ಮೆಡಿಸಿನ್ಸ್ ಅಂದ್ರೆ ಸಾಮಾನ್ಯವಾಗಿ ಪೇನ್ ಕಿಲ್ಲರ್ಸ್. ಸೊ ಯಾವ ಪೇನ್ ಕಿಲ್ಲರ್ಸ್ ಅಂದ್ರೆ NSAID ಪೇನ್ ಕಿಲ್ಲರ್ಸ್. ಸೊ ಡೈಕ್ಲೋಫಿನಾಕ್ ಆಗ್ಬೋದು, ಇಬುಪ್ರೊಫೆನ್ ಆಗ್ಬೋದು, ನ್ಯಾಪ್ರೋಕ್ಸಿನ್, ಎಟಾರಿಕಾಕ್ಸಿಬ್, ಹೀಗೆ ಸುಮಾರು ಮೆಡಿಸಿನ್ಸ್ ಮೆಡಿಕಲ್ ಸ್ಟೋರ್ಸ್ಗಳಲ್ಲಿ ಸಿಗುತ್ತೆ. ನೀವಾಗಿ ಈ ಮೆಡಿಕೇಶನ್ಸ್ ನ ತಗೊಳ್ಳೋದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ಯಾರಿಗೆ ಈ ಕಿಡ್ನಿ ರಿಲೇಟೆಡ್ ಸಮಸ್ಯೆಗಳು ಕಾಣಿಸ್ತಾ ಇರ್ತದೆ, ಅವರು ಮುಖ್ಯವಾದ ಇನ್ನೊಂದು ಅಂಶ ಪಾಲಿಸ್ಬೇಕಾದು ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್. ನಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಬರುವಂತ ಕಾಯಿಲೆಗೆ ಪ್ರಮುಖವಾದ ಅಂಶ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್. ಈಗ ಲೈಫ್ ಸ್ಟೈಲ್ ನಲ್ಲಿ ಸೊ ಹ್ಯಾಬಿಟ್ಸ್ ನಲ್ಲಿ ನಾವು ಎಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸ್ಮೋಕಿಂಗ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಅಥವಾ ಅತಿ ಹೆಚ್ಚು ಫಾಸ್ಟ್ ಫುಡ್ ಸೇವನೆ, ಅಥವಾ ಅತಿ ಹೆಚ್ಚು ನಾವು ಉಪ್ಪಿನಂಶ ತಗೊಳ್ಳುವಂಥದ್ದು, ಅತಿ ಹೆಚ್ಚು ನಾವು ಜಂಕ್ ಫುಡ್ ತಗೊಳ್ಳುವಂಥದ್ದನ್ನ ಅವಾಯ್ಡ್ ಮಾಡೋದ್ರಿಂದ ಕಿಡ್ನಿ ಪ್ರಾಬ್ಲಮ್ಸ್ ಹೆಚ್ಚಾಗದಂಗೆ ನಾವು ನೋಡ್ಕೊಳ್ಬೋದು. ಸೊ ನೋಡೋದಿಲ್ಲ ವೀಕ್ಷಕರೇ, ಇಷ್ಟೆಲ್ಲ ಗಮನ ನಾವು ಇಟ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಒಂದು ಕಿಡ್ನಿ ತಜ್ಞರನ್ನ ಭೇಟಿ ಆಗುವಂಥದ್ದು, ನಮ್ಮಲ್ಲಿರುವಂತಹ ಒಂದು ಕೋಮಾಬಿಟಿಸ್ ಅಥವಾ ಅಂದ್ರೆ ಶುಗರ್, BP ಅಥವಾ ಮತ್ತೊಂದು ಯಾವ್ದಾದ್ರು ಇನ್ಫೆಕ್ಷನ್ ಇತ್ತು ಅಂದ್ರೆ ಅದನ್ನ ಪರಿಪೂರ್ಣವಾಗಿ ಟ್ರೀಟ್ಮೆಂಟ್ ತಗೊಳ್ಬೇಕು. ಆಹಾರ ಕ್ರಮದ ಬಗ್ಗೆ ನಾವು ಗಮನ ಹರಿಸ್ಬೇಕು. ಹಾಗೆ ಕಿಡ್ನಿಗೆ ತೊಂದರೆ ಆಗುವಂತಹ ಯಾವುದೇ ಒಂದು ಔಷಧಿಗಳನ್ನ ತಗೊಳ್ಬಾರ್ದು. ಹಾಗೆ ಕಿಡ್ನಿ ತಜ್ಞರ ಒಂದು ಕನ್ಸಲ್ಟೇಷನ್ ಮುಖಾಂತರ ನೀವು ತಗೊಳ್ತಿರೋ ಮಾತ್ರೆನ ಡೋಸೇಜ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲದಕ್ಕಿಂತ ಒಂದು ಮುಖ್ಯವಾದ ಅಂಶ ಕಿಡ್ನಿ ತೊಂದರೆಯಲ್ಲಿ ಇರ್ಬೇಕಾಗೋದು ಅಂದ್ರೆ ಆದಷ್ಟು ಜಲ್ದಿ ನಿಮ್ಮ ಕಿಡ್ನಿಯ ಪ್ರಾಬ್ಲಮ್ನ ನೀವು ಡಿಸ್ಕಷನ್ ಮಾಡ್ಲಿಕ್ಕೆ ಶುರು ಮಾಡಿ. ಡಿಸ್ಕಷನ್ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ, ನಿಮ್ಮ ಫ್ರೆಂಡ್ಸ್ ಒಂದಿಗೆ, ಮತ್ತೆ ನಿಮ್ಮ ವೆಲ್ ವಿಷರ್ಸ್ ಹತ್ರ ನಿಮ್ಮ ಕಾಯಿಲೆಗಳನ್ನ ನೀವು ಎಲ್ಲರ ಹತ್ರ ಇಲ್ಲ ಅಂದ್ರೂ ಕೂಡ ನಿಮ್ಮ ಕ್ಲೋಸ್ ಸರ್ಕಲ್ ಅಲ್ಲಿ ಡಿಸ್ಕಸ್ ಮಾಡೋದ್ರಿಂದ ನಿಮಗಿರುವಂತಹ ಒಂದು ಪ್ರಾಬ್ಲಮ್ಸ್ಗೆ ಒಂದು ಸೋಷಿಯಲ್ ಸಪೋರ್ಟ್ ಸಿಗುತ್ತೆ, ಮಾರಲ್ ಸಪೋರ್ಟ್ ಸಿಗುತ್ತೆ. ಹಾಗೆ ನಿಮಗೆ ಮುಂದೆ ಬರುವಂತಹ ಪ್ರಾಬ್ಲಮ್ಸ್ಗೆ ನಿಮಗೆ ಜೊತೆ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂತಂದ್ರೆ ಕಿಡ್ನಿ ಪ್ರಾಬ್ಲಮ್ ಅನ್ನೋದು ಒಂದು ಕ್ರಾನಿಕ್ ಡಿಸೀಸು. ಅದಕ್ಕೆ ಟ್ರೀಟ್ಮೆಂಟ್ ಜೊತೆಗೆ ಸೋಷಿಯಲ್ ಸಪೋರ್ಟ್ ಹಾಗೂ ಎಮೋಷನಲ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಎಲ್ಲ ಒಂದು ಅಂಶಗಳನ್ನ ನೀವು ಗಮನ ಇಟ್ಕೊಂಡ್ರೆ ನಿಮಗಿರುವಂತಹ ಅಥವಾ ಮುಂದೆ ಬರುವಂತಹ ಒಂದು ಕಿಡ್ನಿಯ ವಿಪರೀತಗಳಿಂದ ನೀವು ನಿಮ್ಮನ್ನ ಕಾಪಾಡ್ಕೊಳ್ಬೋದು. ನಮಸ್ಕಾರ.